Hi students, welcome to the session of inserting clip art, pictures and screenshots of MS Word in fundamentals of information technology. ಈ ಸೆಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಯಾವ ರೀತಿ ಕ್ಲಿಪ್ ಆರ್ಟ್, ಪಿಕ್ಚರ್ಸ್, ಸ್ಕ್ರೀನ್ಶಾಟ್ಸನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. We'll start the session. Yes, first of all I would like to say that you can make your document very attractive and very meaningful by adding pictures, screenshots or also clipboards or smart art. Such drawing or pictorial tools are available in MS Word. ನೀವು MS Word ಅಲ್ಲಿ ನೀವು ಬೇರೆ ಬೇರೆ ಚಿತ್ರಗಳು, ಬೇರೆ ಬೇರೆ ಕ್ಲಿಪ್ ಆರ್ಟ್ಗಳು ಅಥವಾ ಸ್ಮಾರ್ಟ್ ಆರ್ಟ್ ಅಥವಾ ಸ್ಕ್ರೀನ್ಶಾಟ್ಸನ್ನು ಆ್ಯಡ್ ಮಾಡೋದರ ಮೂಲಕ ನೀವು ನಿಮ್ಮ MS Wordನ ಗುಣಮಟ್ಟ ಅಥವಾ ಅದರ ಲುಕ್ ಏನಿದೆ ಅದನ್ನು ಹೆಚ್ಚು ಮಾಡ್ಬೋದು. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ಹೌ ಟು ಇನ್ಸರ್ಟ್ ದ ಪಿಕ್ಚರ್ಸ್. ನಾವೀಗ ಪಿಕ್ಚರ್ಸನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು ನೋಡೋಣ. ಟು ಇನ್ಸರ್ಟ್ ದ ಪಿಕ್ಚರ್ಸ್, ಕ್ಲಿಕ್ ದ ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ಮಾಡಿಕೊಳ್ಳಿ. ಇನ್ಸರ್ಟ್ ಟ್ಯಾಬ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲಸ್ಟ್ರೇಷನ್ ಗ್ರೂಪಲ್ಲಿ ಪಿಕ್ಚರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆನ್ ಪಿಕ್ಚರ್ ಬಟನ್ ವಿಚ್ ಈಸ್ ದೇರ್ ಇನ್ ಇಲಸ್ಟ್ರೇಷನ್ ಗ್ರೂಪ್. The insert picture dialog box appears. Now navigate the file you want to insert. ಇವಾಗ ಎಲ್ಲಿಂದ ಇನ್ಸರ್ಟ್ ಮಾಡಬೇಕು ಅಂತ ಕೇಳುತ್ತೆ ಕಂಪ್ಯೂಟರ್ ಅಥವಾ ನಿಮ್ಮ MS Word. ನೀವು ನಿಮ್ಮ ಕಂಪ್ಯೂಟ್ರಲ್ಲಿ ಯಾವ ಫೈಲಲ್ಲಿ ಪಿಕ್ಚರ್ ಸ್ಟೋರ್ ಮಾಡಿದ್ದೀರಾ ಅಥವಾ ಸೇವ್ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆ ಫೋಲ್ಡರ್ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಯಾವುದು ಫೈಲ್ ಇನ್ಸರ್ಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಕ್ಲಿಕ್ ಮಾಡಿ. ದ ಪಿಕ್ಚರ್ ಈಸ್ ಇನ್ಸರ್ಟೆಡ್ ಆ್ಯಸ್ ಆನ್ ಇನ್ಲೈನ್ ಇಮೇಜ್ ಆ್ಯಂಡ್ ಫಾರ್ಮ್ಯಾಟ್ ಕಂಟೆಕ್ಚುಯಲ್ ಟ್ಯಾಬ್ ಅಪಿಯರ್ಸ್. ನೀವು ಪಿಕ್ಚರ್ಸ್ ಆ್ಯಡ್ ಮಾಡಿದ ಕೂಡಲೇ ನಿಮಗೆ ಇನ್ನೊಂದು ಕಂಟೆಕ್ಚುಯಲ್ ಟ್ಯಾಬ್, ಪಿಕ್ಚರ್ ಟೂಲ್ಸ್ ಅಂತ ಹೇಳುವಂಥ ಕಂಟೆಕ್ಚುಯಲ್ ಟ್ಯಾಬ್ ಅಪಿಯರ್ ಆಗುತ್ತೆ ವಿಚ್ ಪ್ರೊವೈಡ್ಸ್ ಡಿಫರೆಂಟ್ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಫಾರ್ ದ ಪಿಕ್ಚರ್ಸ್. ನಿಮಗೆ ಪಿಕ್ಚರ್ಸನ್ನು ಫಾರ್ಮ್ಯಾಟ್ ಮಾಡೋಕ್ಕೆ ಬೇರೆ ಬೇರೆ ಅವಕಾಶಗಳು ಅಥವಾ ಬೇರೆ ಬೇರೆ ಕಮಾಂಡ್ಸ್ ಇರ್ತವೆ. ನೀವು ಸ್ಕ್ರೀನ್ಶಾಟಲ್ಲಿ ನೋಡ್ಬೋದು. ನೀವು ಯಾವಾಗ ಇನ್ಸರ್ಟ್ ಪಿಕ್ಚರ್ ಕ್ಲಿಕ್ ಮಾಡ್ತೀರಾ ಆವಾಗ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುವಂಥದ್ದು. ಅದರ ಜೊತೆಗೆ ಪಿಕ್ಚರ್ ಟೂಲ್ಸ್ನ ಫಾರ್ಮ್ಯಾಟಿಂಗ್ ಅಥವಾ ಫಾರ್ಮ್ಯಾಟ್ ಕಾಂಟೆಕ್ಚುಯಲ್ ಟ್ಯಾಬನ್ನು ಕೂಡ ನೀವು ಎರಡನೇ ಸ್ಕ್ರೀನ್ಶಾಟಲ್ಲಿ ನೋಡ್ಬೋದು. ನೆಕ್ಸ್ಟ್ ಒಮ್ಮೆ ಪಿಕ್ಚರ್ ಇನ್ಸರ್ಟ್ ಆದರೆ ಅದನ್ನು ಯಾವ ರೀತಿ ಟೆಕ್ಸ್ಟ್ ಜೊತೆ ಅಪ್ಲೈ ಮಾಡುವಂಥದ್ದು, ಟೆಕ್ಸ್ಟ್ ಜೊತೆ ಅಡ್ಜಸ್ಟ್ ಮಾಡಿಕೊಳ್ಳುವಂಥದ್ದು. ನಿಮಗೆ ಟೆಕ್ಸ್ಟ್ ಜೊತೆ ಅದು ಮಧ್ಯದಲ್ಲಿ ಬೇಕಾಗುತ್ತಾ ಅಥವಾ ಬಲದ ಕಡೆ ಬೇಕಾಗುತ್ತಾ ಎಡದ ಕಡೆ ಬೇಕಾಗುತ್ತಾ, ಹೌ ಡು ಯು ಅಲೈನ್ ಆರ್ ಪೊಸಿಷನ್ ದ ಪಿಕ್ಚರ್ಸ್ ವಿತ್ ದ ಟೆಕ್ಸ್ಟ್. ದ್ಯಾಟ್ ಈಸ್ ದ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸ್. ನಿಮಗೆ ಬೇರೆ ಬೇರೆ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸ್ ಇದ್ದಾವೆ ಮೈಕ್ರೋಸಾಫ್ಟ್ ವರ್ಡ್. ಲೆಟ್ ಅಸ್ ಸಿ ದ್ಯಾಟ್ ಇನ್ ಅ ಡೆಮೋ ಆಲ್ಸೋ. ಫಸ್ಟ್ ಇನ್ ಆರ್ಡರ್ ಟು ಅಡ್ಜಸ್ಟ್ ದ ಟೆಕ್ಸ್ಟ್ ರ್ಯಾಪಿಂಗ್ ಅಡ್ಜಸ್ಟ್ ಮಾಡಲಿಕ್ಕೆ ಡಬಲ್ ಕ್ಲಿಕ್ ಆನ್ ದ ಆಬ್ಜೆಕ್ಟ್ whose text wrapping you wish to adjust. ನೀವು ಯಾವ ಇಮೇಜ್ ಅಥವಾ ಪಿಕ್ಚರ್ ಅಥವಾ ಟೆಕ್ಸ್ಟ್ ರ್ಯಾಪಿಂಗ್ ಬೇಕಾದಂಗೆ ಡಬಲ್ ಕ್ಲಿಕ್ ಮಾಡಿಕೊಂಡು ಕಂಟೆಕ್ಚುಯಲ್ ಫಾರ್ಮ್ಯಾಟ್ ಮೆನು ಅಥವಾ ಫಾರ್ಮ್ಯಾಟ್ ಟ್ಯಾಬಿಂದ ನೀವು ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸ್ ತಗೊಳ್ಬೇಕಾಗುತ್ತೆ. ದಟ್ ಈಸ್ ಅವೈಲೇಬಲ್ ಇನ್ ಅರೇಂಜ್ ಗ್ರೂಪಲ್ಲಿ ಟೆಕ್ಸ್ಟ್ ರ್ಯಾಪಿಂಗ್ ಬಟನ್ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಯಾವ ರೀತಿಯ ಸ್ಟೈಲ್ಸ್ ನಿಮಗೆ ಬೇಕಾಗುತ್ತೆ ಅದನ್ನು ನೀವು ಅಪ್ಲೈ ಮಾಡಿಕೊಳ್ಬೋದು. ಆವಾಗ ನಿಮಗೆ ಬೇಕಾದ ರೀತಿಯಲ್ಲಿ ಇಮೇಜ್ ಮತ್ತು ಟೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬಟ್ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ನೋ ದ್ಯಾಟ್ ಬೈ ಡಿಫಾಲ್ಟ್ ದ ಪಿಕ್ಚರ್ಸ್ ಆರ್ ಇನ್ಸರ್ಟೆಡ್ ಇನ್ ಲೈನ್ ವಿತ್ ದ text also. Let us see a small demo on how to insert the picture and how to position them. Yes, nandu Word document open ಮಾಡ್ತಾ ಇದ್ದೇನೆ. ಇವಾಗ ನಾವು ಇಲ್ಲಿ ಒಂದು ಪಿಕ್ಚರ್ಸನ್ನು ಇನ್ಸರ್ಟ್ ಮಾಡೋಣ. To insert the picture, now you have to click on the insert tab, the second tab available. ಇಲ್ಲಿ ಪಿಕ್ಚರ್ ಒಂದು ಆಪ್ಷನ್ ಇದೆ. ಇಲ್ಲಸ್ಟ್ರೇಷನ್ಸ್ ಗ್ರೂಪ್, ಇದು ಇಲ್ಲಸ್ಟ್ರೇಷನ್ ಗ್ರೂಪ್. ಇನ್ ಇಲ್ಲಸ್ಟ್ರೇಷನ್ ಗ್ರೂಪ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ diagrams or images you can add: pictures, clip art, shapes, smart art, chart. But now you are going to add the picture. Click on the picture. Now insert picture dialog box open ಆಗಿದೆ. So go to the folder where actually your image is located. ನ್ಯಾವಿಗೇಟ್ ಮಾಡಿಕೊಳ್ಳಿ. ನಾನು ಪಿಕ್ಚರ್ಸ್ ಓಪನ್ ಮಾಡ್ತಿದ್ದೇನೆ. ಅದರಲ್ಲಿ ಐ ವಿಲ್ ಗೋ ವಿತ್ ದ ಸ್ಯಾಂಪಲ್ ಪಿಕ್ಚರ್ಸ್. ಕ್ಲಿಕ್ ಮಾಡಿಕೊಂಡು
ಸಿ ಯು ಜಸ್ಟ್ ಓಪನ್, ನೀವು ಓಪನ್ ಮಾಡಿಕೊಂಡು ಕ್ಲಿಕ್ ಮಾಡಿ ಇನ್ಸರ್ಟ್ ಮಾಡಿದರೆ ಯೂಶ್ವಲಿ ಪಿಕ್ಚರ್ಸ್ ನಿಮಗೆ ಇನ್ಸರ್ಟ್ ಆಗುತ್ತೆ. ಬಟ್ ರೈಟ್ ನಾವು ಇದು ಫುಲ್ ಕೆಪಾಸಿಟಿಯಲ್ಲಿ ಆಗುತ್ತೆ. ನಾನು ಸ್ವಲ್ಪ ರೀಸೈಜ್ ಮಾಡ್ಕೊಳ್ತೀನಿ ಮತ್ತು ಲೆಟ್ ಅಸ್ ಸಿ ಲೇಟರ್ ವಿಲ್ ಸಿ ಹೌ ಟು ರೀಸೈಜ್. ನಾವು ಯು ಕ್ಯಾನ್, ಈಗ ನೀವು ಪಿಕ್ಚರ್ಸ್ ಇನ್ಸರ್ಟ್ ಆಗುವಂಥದ್ದು ನಾವು ಯಾವ ರೀತಿ ನಾವು ಅದನ್ನು ಟೆಕ್ಸ್ಟ್ ಜೊತೆ ಅಪ್ಲೈ ಮಾಡ್ಬೋದು. ಸೊ ಟು ಅಪ್ಲೈ ದ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್, ಅದನ್ನು ಟೆಕ್ಸ್ಟ್ ಜೊತೆ ಪೊಸಿಷನ್ ಮಾಡೋಕ್ಕೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಟೂಲ್ ಏನಿದೆ, ಫಾರ್ಮ್ಯಾಟ್ ಟ್ಯಾಬ್, ಅಲ್ಲಿ ನಿಮಗೆ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ ಇದೆ. ಇಲ್ಲಿ ಬೇರೆ ಬೇರೆ ನೋಡಿ, ಬೈ ಡಿಫಾಲ್ಟ್ ಇನ್ ಲೈನ್ ವಿತ್ ಟೆಕ್ಸ್ಟ್ ರ್ಯಾಪಿಂಗ್ ಆಪ್ಷನ್ಸಲ್ಲಿ ಸಿ ಅರೇಂಜ್ ಇನ್ ಫಾರ್ಮ್ಯಾಟ್, ಇನ್ ಅರೇಂಜ್ ಗ್ರೂಪ್ ದರ್ ಈಸ್ ಆಪ್ಷನ್ ಟೆಕ್ಸ್ಟ್ ರ್ಯಾಪಿಂಗ್. ಕ್ಲಿಕ್ ಆನ್ ಟೆಕ್ಸ್ಟ್ ರ್ಯಾಪಿಂಗ್. ಟೆಕ್ಸ್ಟ್ ರ್ಯಾಪಿಂಗಲ್ಲಿ ಬೇರೆ ಬೇರೆ ಇದೆ. ಯು ಕ್ಯಾನ್ ಹ್ಯಾವ್ ಸ್ಕ್ವೇರ್, ಟೈಟ್, ಬಿಹೈಂಡ್ ಟೆಕ್ಸ್ಟ್, ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ನಿಮಗೆ ಯಾವ ಟೈಪ್ನ ರ್ಯಾಪಿಂಗ್ ಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಎಸ್ ಐ ವಿಲ್ ರೈಟ್ ಸ್ಕ್ವೇರ್. ಸ್ಕ್ವೇರ್ ಆದ ಕೂಡಲೇ ನೋಡಿ ಅದು ಬೈ ಡಿಫಾಲ್ಟ್ ಆಗುತ್ತೆ. ಈಗ ನೀವು ಮೂವ್ ಮಾಡ್ಕೊಳ್ಬೋದು, ಯಾವ ರೀತಿ ಕೂಡ ಮೂವ್ ಮಾಡ್ಕೊಳ್ಬೋದು. ಸಿ ಇದೊಂದು ಟೆಕ್ಸ್ಟ್. ಅಗೇನ್ ಐ ವಿಲ್ ಗೋ ವಿತ್ ದ ಒನ್ ಮೋರ್ ಟೈಟ್, ಅಂದರೆ ಟೆಕ್ಸ್ಟ್ ಜೊತೆ ಟೈಟ್ ಆಗಿ ಅದು ಸೆಟ್ ಆಗುವಂಥದ್ದು. ದಟ್ ಈಸ್ ಇಟ್ ಮೂವ್ಸ್ ವಿತ್ ದ ಟೆಕ್ಸ್ಟ್. ಆರ್ ಯು ಕ್ಯಾನ್ ಈವನ್ ಗೋ ವಿತ್ ನೋಡಿ ಇನ್ನೊಂದು ನಾನು ಬಿಹೈಂಡ್ ದ ಟೆಕ್ಸ್ಟ್, ಈಗ ಟೆಕ್ಸ್ಟ್ನ ಹಿಂಬದಿ ಹೋಗುವಂಥದ್ದು. ಅದೇ ರೀತಿ ಯು ಕ್ಯಾನ್ ಈವನ್ ಗೋ ವಿತ್ ದ ಇನ್ ಫ್ರಂಟ್ ಆಫ್ ಟೆಕ್ಸ್ಟ್. ಸಿ ಯಾವ ರೀತಿ ಕೂಡ ನೀವು ಇದನ್ನು ಸೆಟ್ ಮಾಡ್ಕೊಳ್ಬೋದು. ಸಿ ದಿಸ್ ಈಸ್ ದ ವೇ ಇನ್ ವಿಚ್ ಅಪ್ಲೈಯಿಂಗ್ ದ ಟೆಕ್ಸ್ಟ್ ರ್ಯಾಪಿಂಗ್. ಸಿ ಇದು ಟೆಕ್ಸ್ಟ್ ರ್ಯಾಪಿಂಗನ್ನು ನೀವು ಅಪ್ಲೈ ಮಾಡುವಂಥದ್ದು ಈ ರೀತಿಯಲ್ಲಿ. ನಾವು ಲೆಟಸ್ ಗೋ ವಿತ್ ದ presentation again. We will see how again we can position using grid. Grid use ಮಾಡಿಕೊಂಡು ಯಾವ ರೀತಿ ಪೊಸಿಷನ್ ಮಾಡಬಹುದು. Grid is nothing but the horizontal and vertical that appear on your MS Word. MS Word ಅಲ್ಲಿ ಇರುವಂಥ horizontal ಮತ್ತು vertical lines, that is called grid. Using grid also you can position the pictures. To display or hide the grid you have to use view tab ಓಪನ್ ಮಾಡಿಕೊಂಡು ಗ್ರಿಡ್ ಲೈನ್ಸ್ ಚೆಕ್ ಬಾಕ್ಸ್ ಓಪನ್ ಮಾಡಿದರೆ ನಿಮಗೆ ಡಾಕ್ಯುಮೆಂಟ್ ಫುಲ್ ಗ್ರಿಡ್ ಲೈನ್ಸ್ ಕಾಣುತ್ತೆ. ಲೆಟ್ ಅಸ್ ಸಿ ದ್ಯಾಟ್ ಆಲ್ಸೋ ಇನ್ ಡೆಮೋ ಲಿಟಲ್ ವೈಡ್ ಫ್ರಮ್ ನಾವು. ನೆಕ್ಸ್ಟ್ ಲೆಟ್ ಅಸ್ ಸಿ ಹೌ ಟು ಫಾರ್ಮ್ಯಾಟ್. ಹೀಗೆ ಫಾರ್ಮ್ಯಾಟನ್ನು ಪಿಕ್ಚರ್ಸ್ ಮಾಡುವಂಥದ್ದು, ಪಿಕ್ಚರ್ಸನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡ್ಕೊಳ್ಬೋದು. ಯಾಕಂತ ಹೇಳಿದ್ರೆ ಫಾರ್ಮ್ಯಾಟ್ ನಿಮಗೆ ಪಿಕ್ಚರ್ಸ್ ಬೇರೆ ಬೇಕಾದ ಸೈಜಲ್ಲಿ ಚೇಂಜ್ ಮಾಡುವಂಥದ್ದು, ಬೇಕಾದ ರೀತಿ ರೀಸೈಜ್ ಮಾಡುವಂಥದ್ದು, ಅದಕ್ಕೆ ಅದರ ಕಲರನ್ನು ಡಿಫೈನ್ ಮಾಡುವಂಥದ್ದು, ಅದರ ಶೇಡಿಂಗನ್ನು ಡಿಫೈನ್ ಮಾಡುವಂಥದ್ದು. ಸೋ ಮೆನಿ ಆಪ್ಷನ್ಸ್ ಆರ್ ಅವೈಲೇಬಲ್ ಇನ್ ಪಿಕ್ಚರ್ಸ್. ಯು ಕ್ಯಾನ್ ಡೂ ದ್ಯಾಟ್. ಫಸ್ಟ್ ವಿಲ್ ಸಿ ದ ಕ್ರಾಪ್ ಫಾರ್ಮ್ಯಾಟಿಂಗ್. ಯಾವ ರೀತಿ ಕ್ರಾಪ್ ಮಾಡು ಅಂತ ಹೇಳಿದರೆ ಪಿಕ್ಚರನ್ನು ಟ್ರಿಮ್ ಮಾಡುವಂಥದ್ದು ಅಥವಾ ಪಿಕ್ಚರನ್ನು ನಿಮಗೆ ಬೇಕಾದ ಪೋರ್ಷನನ್ನು ಕಟ್ ಮಾಡುವಂಥದ್ದು. ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಕ್ರಾಪಿಂಗ್. ಸಿ ಟು ಕ್ರಾಪ್ ದ ಪಿಕ್ಚರ್ಸ್ ಯು ಫಸ್ಟ್ click the picture or select the picture. On the format tab there is an option called crop button under size group. Size group ಅಂತ ಒಂದಿದೆ. size group ಅಲ್ಲಿ crop button ಇದೆ. yes click the drag the pictures graphics cropping handles. ನೀವು ಕ್ರಾಪ್ ಅದು ಕೂಡಲೇ ಕ್ರಾಪಿಂಗ್ ಹ್ಯಾಂಡಲ್ಸ್ ನಿಮಗೆ ಅಪಿಯರ್ ಆಗುತ್ತೆ. ಅಲ್ಲಿ ನೀವು ಕ್ರಾಪಿಂಗ್ ಹ್ಯಾಂಡಲ್ಸನ್ನು ಮೂವ್ ಮಾಡ್ಬೋದು. Word crops the picture or graphic. When you finished, click outside the crop. Outside crop ಮಾಡಿ outside ಒಮ್ಮೆ ಮೌಸ್ ಕ್ಲಿಕ್ ಮಾಡಿ ಅಥವಾ once again you click the crop button in the size group. This is the way in which you can crop the image so that ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅದರ ಪೋರ್ಷನ್ಸ್ ಅಥವಾ ಪಾರ್ಟನ್ನು ನೀವು ಕ್ರಾಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಮೋರ್ ಆಪ್ಷನ್ ಇಸ್ ದ recoloring the picture. You can also recolor the picture. Color recolor ಮಾಡೋಕ್ಕಾಗುತ್ತೆ. ಡಬಲ್ ಕ್ಲಿಕ್ ಆನ್ ದ ಪಿಕ್ಚರ್ ಗ್ರಾಫಿಕ್ ದ್ಯಾಟ್ ಯು ವಾಂಟ್ ಟು ರೀಕಲರ್. ಫಾರ್ಮೆಟ್ ಕಂಟೆಕ್ಸ್ಚುಯಲ್ ಟ್ಯಾಬ್ ವ್ಯಾಪಾರ ಆಗುತ್ತೆ. ನೆಕ್ಸ್ಟ್ ಅಂಡರ್ ಪಿಕ್ಚರ್ ಟೂಲ್ಸ್ ಎಸ್ ಯು ಕ್ಯಾನ್ ರೀಕಲರ್ ದ ಬಟನ್ ಇನ್ ದ ಅಡ್ಜಸ್ಟ್ ಗ್ರೂಪ್. ಅಡ್ಜಸ್ಟ್ ಗ್ರೂಪಲ್ಲಿ ರೀಕಲರ್ ಬಟನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಯು ಕ್ಯಾನ್ ಪರ್ಫಾರ್ಮ್ ದ ರೀಕಲರಿಂಗ್. ಸಿ ನಂಬರ್ ಆಫ್ ಆಪ್ಷನ್ಸ್ ನಿಮಗೆ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಯಾವ ಕಲರ್ ಬೇಕಾಗುತ್ತೆ, ಯಾವ ವೇರಿಯೇಷನ್ಸ್ ಬೇಕಾಗುತ್ತೆ ಯು ಕ್ಯಾನ್ select the color option from gallery and the graphic will be changed accordingly. This is the way in which you are going to recolor the pictures. Let us see these options in a demo. Anyway picture ಇದೆ. First
ವಿಲ್ ಹ್ಯಾವ್ ದ ಗ್ರಿಡ್ ಆಪ್ಷನ್ಸ್. ನೋಡಿ ಗ್ರಿಡ್ ಮಾಡುವಂಥದ್ದು ತುಂಬ ಈಸಿ ಇರುವಂಥದ್ದು. ವಿಗೆ ಹೋಗಿ ಜಸ್ಟ್ ಕ್ಲಿಕ್ ಆನ್ ಗ್ರಿಡ್ ಲೈನ್ಸ್. ಈ ಗ್ರಿಡ್ ಲೈನ್ಸ್ ಬರುತ್ತೆ. ನಿಮಗೆ ಯಾವ ಫೈನ್ ಅಡ್ಜಸ್ಟ್ಮೆಂಟ್ ನಿಮಗೆ ಸ್ಕೇಲ್ಗೆ ಮಾಡಬೇಕು ಅಂತಾದರೆ ಯು ಕ್ಯಾನ್ ಯೂಸ್ ದಿಸ್ ಗ್ರಿಡ್ ಲೈನ್. ಫೈನ್ ಅಡ್ಜಸ್ಟ್ಮೆಂಟ್ ಯು ಕ್ಯಾನ್ ಪರ್ಫಾರ್ಮ್ ಸಿ ಯೂಸಿಂಗ್ ಗ್ರಿಡ್ ಲೈನ್ಸ್. ಯಾವ ಲೈನ್ ಬೇಕು ನೋಡಿಕೊಂಡು ನೀವು ನಿಮ್ಮ ಇಮೇಜನ್ನು ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ದಿಸ್ ಈಸ್ ದ ಯೂಸಿಂಗ್ ಗ್ರಿಡ್ ಲೈನ್. ಐ ಆಮ್ ಡಿಆಕ್ಟಿವೇಟಿಂಗ್ ಗ್ರಿಡ್ ಲೈನ್. ನೆಕ್ಸ್ಟ್ ಆಪ್ಷನ್ ಇಸ್ ಕ್ರಾಪ್. ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ಯಾಟಿಗೆ ಹೋಗಿ ಯು ಹ್ಯಾವ್ ಅ ಆಪ್ಷನ್ ಕಾಲ್ಡ್ ಕ್ರಾಪ್. ಇನ್ ಸೈಜ್ ಆಪ್ಷನ್ ನಿಮ್ಮ ಕ್ರಾಪ್ ಅಂತ ಆಪ್ಷನ್ ಇದೆ. ಕ್ರಾಪ್ ಕ್ಲಿಕ್ ಮಾಡಿದ ಕೂಡಲೇ ನಾವು ಯು ಕ್ಯಾನ್ ಸಿ ನಿಮ್ಮ ಇಮೇಜ್ನ ಸೈಜ್ ಕ್ರಾಪ್ ಹ್ಯಾಂಡಲ್ ಕ್ರಿಯೇಟ್ ಆಗಿದೆ. ನೋಡಿ ಸುತ್ತಲೂ ಕ್ರಾಪ್ ಹ್ಯಾಂಡಲ್ ಒಂದು ಕಪ್ ಕಲರಲ್ಲಿ ದಪ್ಪಿನ ಲೈನ್ಸ್ ಕಾಣ್ತಿದ್ದೇವೆ, ಸಣ್ಣ ಸಣ್ಣ ಲೈನ್ಸ್. ಯು ಕ್ಯಾನ್ ಸಿ ಅ ಬ್ಲ್ಯಾಕ್ ಥಿಕ್ ಲೈನ್ಸ್ ದಟ್ ಈಸ್ ಕ್ರಾಪ್ ಇಮೇಜ್, ದ ಕ್ರಾಪ್ ಹ್ಯಾಂಡಲ್ಸ್. ನೀವು ನಿಮ್ಮ ಇವನ್ ಮೌಸ್ ಪಾಯಿಂಟರ್ ಕೂಡ ಕ್ರಾಪ್ ಇಮೇಜನ್ನು ತೋರಿಸುತ್ತೆ. ಜಸ್ಟ್ ಪ್ರೆಸ್ ಆನ್ ಎನಿ ಒನ್ ಆಫ್ ದ ಹ್ಯಾಂಡಲ್ ಕ್ಲಿಕ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ನಿಮ್ಮ ಮೌಸನ್ನು ಡ್ರ್ಯಾಗ್ ಮಾಡ್ಕೊಳ್ಬೋದು. ಡ್ರ್ಯಾಗ್ ಮಾಡಿದ ಕೂಡಲೇ ದ ಪಿಕ್ಚರ್ ಈಸ್ ಕ್ರಾಪ್. ಈಗ ಪಿಕ್ಚರ್ ನೋಡಿ ನಾನೀಗ ಇಲ್ಲಿ ಲೋವರ್ ಕಡೆಯಿಂದ ಕ್ಲಿಕ್ ಮಾಡಿಕೊಂಡು ಮೇಲೆ ಅಪ್ಪರ್ ಕಡೆಗೆ ಮೂವ್ ಮಾಡ್ತಿದ್ದೇನೆ. ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಬೇಕಾಗುತ್ತೆ. ನಾವು ಇಟ್ ಈಸ್ ಕ್ರಾಪ್ಡ್. ದಿಸ್ ಈಸ್ ದ ವೇ ಇನ್ ವಿಚ್ ಕ್ರಾಪಿಂಗ್ ಮಾಡುವಂಥದ್ದು. ನೀವು ಎಷ್ಟೇ ದೊಡ್ಡ ಸೈಜ್ನ ಪಿಕ್ಚರ್ ಇದ್ದರೂ ಕೂಡ ಅದನ್ನು ನೀವು ಕ್ರಾಪ್ ಮಾಡ್ಕೊಳ್ಬೋದು. ಇಫ್ ಯು ಡೋಂಟ್ ವಾಂಟ್ ಯು ಜಸ್ಟ್ ಪ್ರೆಸ್ ಕಂಟ್ರೋಲ್ ಝೆಡ್. ನೀವು ಕಂಟ್ರೋಲ್ ಝೆಡ್ ಕೊಟ್ಟರೆ ಅದು ಯಾವುದೇ ನೀವು ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ಅಪ್ಲಿಕೇಶನ್ಸಲ್ಲಿ ಕಂಟ್ರೋಲ್ ಝೆಡ್ ಆಲ್ವೇಸ್ ಅಂಡೂಸ್ ದ ಆಪರೇಷನ್ಸ್. ಅದು ಅಂಡೋ ಮಾಡುವಂಥದ್ದು. ಸಿ ಇನ್ನೊಂದು ರೀಸೈಜ್ ಮಾಡುವಂಥದ್ದು. ವಿ ಹ್ಯಾವ್ ಟು ಸಿ ದ್ಯಾಟ್. ಟು ರೀಸೈಜ್ ಫಸ್ಟ್ ಸೆಲೆಕ್ಟ್ ದ ಪಿಕ್ಚರ್ ಅಥವಾ ಪಿಕ್ಚರ್ನ ಕ್ಲಿಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಯು ಕ್ಯಾನ್ ಸಿ ದ ರೀಸೈಜ್ಡ್ ಹ್ಯಾಂಡಲ್ ಅರೌಂಡ್ ದ ಪಿಕ್ಚರ್ನ 8 ಬದಿಯಲ್ಲಿ ಕೂಡ 8 ಕಡೆ ರೀಸೈಜ್ ಹ್ಯಾಂಡಲ್ ಇದೆ. ಬಬಲ್ಸ್ ಇರ್ಬೋದು, ಸ್ಕ್ವೇರ್ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದರೆ ನಿಮಗೆ ಪಿಕ್ಚರ್ ರೀಸೈಜ್ ಆಗುತ್ತೆ. ಕ್ಲಿಕ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದರೆ ಪಿಕ್ಚರ್ಸ್ ರೀಸೈಜ್ ಆಗುವಂಥದ್ದು. ದಿಸ್ ಈಸ್ ದ ವೇ ಇನ್ ವಿಚ್ ರೀಸೈಜಿಂಗ್ ದ ಪಿಕ್ಚರ್. ನೆಕ್ಸ್ಟ್ ಯು ಕ್ಯಾನ್ ಆಲ್ಸೋ ಮೂವ್ ದ ಪಿಕ್ಚರ್ಸನ್ನು ಯಾವ ರೀತಿ ಮೂವ್ ಮಾಡ್ಬೋದು ಅಂತ ಹೇಳಿದರೆ, ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದರೆ ಪಿಕ್ಚರ್ ಮೂವ್ ಆಗುತ್ತೆ. ಯು ಕ್ಯಾನ್ ಪ್ರೆಸ್ ಸೆಲೆಕ್ಟ್ ದ ಪಿಕ್ಚರ್ ಆ್ಯಂಡ್ ಕೀಪ್ ಯುವರ್ ಲೆಫ್ಟ್ ಮೌಸ್ ಬಟನ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ದ ಮೌಸನ್ನು ಆಚೆ ಈಚೆ ಡ್ರ್ಯಾಗ್ ಮಾಡಿ. ದ್ಯಾಟ್ ಅಗೇನ್ ಡ್ರ್ಯಾಗ್ಸ್ ದ ಇಮೇಜ್, ದ್ಯಾಟ್ ಮೂವ್ಸ್ ದ ಪಿಕ್ಚರ್ಸ್. ನಾವು ಪಿಕ್ಚರ್ಸನ್ನು ಮೂವ್ ಮಾಡುತ್ತೆ. ನೆಕ್ಸ್ಟ್ ವಿಲ್ ಸಿ ಹೌ ಟು ರೀಕಲರ್ ದ ಪಿಕ್ಚರ್. ನಾವು ಪಿಕ್ಚರ್ಸ್ ಯಾವ ರೀತಿ ರೀಕಲರ್ ಮಾಡೋದು ನೋಡೋಣ. ಸೆಲೆಕ್ಟ್ ಮಾಡ್ಕೊಳ್ಳಿ ಪಿಕ್ಚರ್ಸ್. ಯು ಜಸ್ಟ್ ಸೆಲೆಕ್ಟ್ ದ ಪಿಕ್ಚರ್ಸ್. ಎಸ್, ಐ ವಿಲ್ ಮೂವ್ ದ ಪಿಕ್ಚರ್ ಟು ಸಮ್ ಅದರ್ ಪೋರ್ಷನ್. yes now click that and go to recolor options. ಬೇರೆ ಬೇರೆ ರೀಕಲರಿಂಗ್ ಆಪ್ಷನ್ಸ್ ನೋಡಿ. ದಿಸ್ ಇಸ್ ದ ಗ್ರೇ ಸ್ಕೇಲ್ ಆಪ್ಷನ್ಸ್. ನಿಮಗೆ ಗ್ರೇ ಸ್ಕೇಲ್ ಆಪ್ಷನ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಬೇರೆ ಬೇರೆ ವೇರಿಯೇಷನ್ಸ್, ಅದಕ್ಕೆ ಹೆಸರಿದೆ. ದಿಸ್ ಈಸ್ ಸೆಪಿಯಾ. ನೆಕ್ಸ್ಟ್ ಡಾರ್ಕ್ ವೇರಿಯೇಷನ್ಸ್, ಟೆಕ್ಸ್ಟ್ ಟು ಕಲರ್, ಬೇರೆ ಬೇರೆ. ಯು ಕ್ಯಾನ್ ಈವನ್ ಸೆಟ್ ಇನ್ ಎನಿ ವೇ. ನೀವು ಯಾವುದೇ ವೇಯಲ್ಲಿ ಕೂಡ ಅದನ್ನು ರೀಕಲರ್ ಮಾಡ್ಬೋದು. ನೆಕ್ಸ್ಟ್ ಯು ಕ್ಯಾನ್ ಅಡ್ಜಸ್ಟ್ ಇಟ್ಸ್ ಬ್ರೈಟ್ನೆಸ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಅಡ್ಜಸ್ಟ್ ಇಷ್ಟು ಕಾಂಟ್ರಾಸ್ಟ್, ಅದರ ಕಾಂಟ್ರಾಸ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸಿ ದಟ್ ಈಸ್ ಆಪ್ಷನ್ಸ್. ನಿಮಗೆ ಎಲ್ಲ ಆಪ್ಷನ್ಸ್ ಇದೆ. ಕಾಂಟ್ರಾಸ್ಟ್ ಕೂಡ ನಿಮಗೆ ಅಡ್ಜಸ್ಟ್ ಮಾಡ್ಬೋದು. ಸಿ ಇದು ಇಷ್ಟು ನಿಮಗೆ ಕಲರ್ನ ಪಿಕ್ಚರ್ ಮತ್ತು ಅದರ ಸೆಟ್ಟಿಂಗ್ಸನ್ನು ಚೇಂಜ್ ಮಾಡುವಂತಹ ವೇ. ನೆಕ್ಸ್ಟ್ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಆಪ್ಷನ್ಸ್. ನೆಕ್ಸ್ಟ್ ವಿಲ್ ಸೇ ದ ಚೇಂಜ್ ದ ವಿಜುವಲ್ ಸ್ಟೈಲ್. ನಿಮಗೆ ವಿಜುವಲ್ ಸ್ಟೈಲ್ ಚೇಂಜ್ ಮಾಡುವಂಥದ್ದು, ಯಾವ ರೀತಿ ಅಪಿಯರ್ ಆಗಬೇಕು ಅದನ್ನು ಚೇಂಜ್ ಮಾಡುವಂಥದ್ದು. ಡಬಲ್ ಕ್ಲಿಕ್ ಆನ್ ದ ಪಿಕ್ಚರ್ ಗ್ರಾಫಿಕ್ ಆ್ಯಂಡ್ ದ್ಯಾಟ್ ಯು ವಾಂಟ್ ಟು ಅಡ್ಜಸ್ಟ್. ಸೆಲೆಕ್ಟ್ ಎನಿ ಸ್ಟೈಲ್ ಫ್ರಮ್ ದ ಪಿಕ್ಚರ್ ಸ್ಟೈಲ್ ಗ್ರೂಪ್ಸ್. ನೀವು ಪಿಕ್ಚರ್ ಸ್ಟೈಲ್ ಗ್ರೂಪ್ಸಿಂದ ಯಾವುದೇ ಪಿಕ್ಚರನ್ನು ಯಾವುದೇ ಕೂಡ ಸ್ಟೈಲನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಮೋರ್ ಇಸ್ ದ ಎಫೆಕ್ಟಿಂಗ್, ಅಪ್ಲೈಯಿಂಗ್ ದ ಸ್ಪೆಷಲ್ ಎಫೆಕ್ಟ್ಸ್. ನೀವು ಸ್ಪೆಷಲ್ ಎಫೆಕ್ಟ್ ಕೂಡ ಅಪ್ಲೈ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿಕೊಂಡು ಪಿಕ್ಚರ್ ಎಫೆಕ್ಟ್ಸಲ್ಲಿ ಬೇರೆ ಬೇರೆ ಪಿಕ್ಚರ್ ಎಫೆಕ್ಟ್ಸ್ ಮೋಡನ್ನು ತಗೊಳ್ಬೋದು. ದ್ಯಾಟ್ ಈಸ್ ಅವೈಲೇಬಲ್ ಇನ್ ಪಿಕ್ಚರ್ ಸ್ಟೈಲ್ ಗ್ರೂಪ್. ಪಿಕ್ಚರ್ ಸ್ಟೈಲ್ ಗ್ರೂಪಲ್ಲಿ ಪಿಕ್ಚರ್ ಎಫೆಕ್ಟ್ಸ್ ಇರುವಂಥದ್ದು. ಯು ಕ್ಯಾನ್ ಈವನ್ ಸೆಲೆಕ್ಟ್ ಇಟ್. ಅಲ್ಲಿ ಮೆನು ಬರುತ್ತೆ. ನಿಮಗೆ ಮೆನುವಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ. ಪಾಯಿಂಟ್ ಟು ದ ಟೈಪ್ ಆಫ್ ಎಫೆಕ್ಟ್ಸ್ ಯು ವಾಂಟ್ ಆ್ಯಂಡ್ ಫ್ರಮ್ ದ ಸಬ್ ಮೆನು ಯು ಚೂಸ್ ದ್ಯಾಟ್. ವಿಲ್ ಸಿ ದ್ಯಾಟ್ ಆಲ್ಸೋ. ಅದನ್ನು ಕೂಡ ನಾವು ನೋಡೋಣ. Now let me go with, I will go with the original style. Yes, now picture styles click ಮಾಡಿಕೊಳ್ಳಿ. ಇನ್ ಫಾರ್ಮ್ಯಾಟ್ ಟ್ಯಾಬ್ ನೋಡ್ಕೊಳ್ಳಿ. ಪಿಕ್ಚರ್ ಸ್ಟೈಲ್ಸ್ ಆಪ್ಷನ್ ಇದೆ. ಪಿಕ್ಚರ್ ಸ್ಟೈಲ್ ಆಪ್ಷನ್ಸಲ್ಲಿ ಯು ಕ್ಯಾನ್
ಎಸ್ ಪಿಕ್ಚರ್ ಸ್ಟೈಲ್ ಆಪ್ಷನ್ಸಲ್ಲಿ ಯು ಕ್ಯಾನ್ ಸಿ ದ ಡಿಫ್ರೆಂಟ್ ಆಪ್ಷನ್ಸ್. ಸಿ ನೋಡಿ ಇಲ್ಲಿ 3 ಆಪ್ಷನ್ ಇದೆ, ಯು ಕ್ಯಾನ್ ಕ್ಲಿಕ್ ದ್ಯಾಟ್. ಸಿ ಡಿಫ್ರೆಂಟ್ ಸ್ಟೈಲ್ಸ್ ಯು ಕ್ಯಾನ್ ಹ್ಯಾವ್, ಸೋ ಮೆನಿ ಥಿಂಗ್ಸ್ ಯು ಕ್ಯಾನ್ ಸಿ. ಒಂದು ಸರ್ಕಲ್ ಓವಲ್ ಶೇಪಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಯು ಕ್ಯಾನ್ ಇವನ್ ಗೋ ವಿತ್ ದ ಡಿಫ್ರೆಂಟ್ ಸ್ಟೈಲ್, ಬೇರೆ ಬೇರೆ ಇನ್ ವಿಜುವಲ್ ಸ್ಟೈಲ್ಸನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು. ಕ್ಲಿಕ್ ಎನಿ ಒನ್ ಆಫ್ ದ ವಿಜುವಲ್ ಸ್ಟೈಲ್ ಯು ವಾಂಟ್. ಅದೇ ರೀತಿ ಯು ಕ್ಯಾನ್ ಈವನ್ ಸೇವ್ ದ ಚೇಂಜ್ ದ ಪಿಕ್ಚರ್ ಶೇಪ್. ಯು ಕ್ಯಾನ್ ಈವನ್ ಚೇಂಜ್ ದ ಪಿಕ್ಚರ್ ಶೇಪ್. ನಿಮಗೆ ಯಾವುದೇ ಶೇಪಿಗೂ ನೀವು ಅದು ಚೇಂಜ್ ಆಗುತ್ತೆ. ಯು ಕ್ಯಾನ್ ಈವನ್ ಸಿ ಹಿಯರ್ ಇನ್ ಪಿಕ್ಚರ್ ಶೇಪ್. ದೆನ್ ಯು ಕ್ಯಾನ್ ಈವನ್ ಸೆಟ್ ದ ಪಿಕ್ಚರ್ ಬಾರ್ಡರ್ ಆಲ್ಸೋ. ಯು ಕ್ಯಾನ್ ಸೆಟ್ ದ ಪಿಕ್ಚರ್ ಬಾರ್ಡರ್ ಆಲ್ಸೋ. ಪಿಕ್ಚರ್ ಬಾರ್ಡರ್ಸ್ ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಸಿ ಯು ಕ್ಯಾನ್ ಗೋ ವಿತ್ ದ್ಯಾಟ್ ಫಾರ್ಮ್ಯಾಟ್ಗೆ ಹೋಗಿ ಇಲ್ಲಿ ಪಿಕ್ಚರ್ ಬಾರ್ಡರ್ಸಲ್ಲಿ ನೀವು ಬಾರ್ಡರ್ ಕೂಡ ಸೆಟ್ ಮಾಡ್ಕೊಳ್ಬೋದು. ಅದೇ ಪಿಕ್ಚರ್ ಎಫೆಕ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವ್ಯಾವ ಎಫೆಕ್ಟ್ ಬೇಕಾಗುತ್ತೆ. ಶ್ಯಾಡೋ ಎಫೆಕ್ಟ್ಸ್ ಯು ಕ್ಯಾನ್ ಇವನ್ ಗಿವ್. ಸಿ ಡಿಫ್ರೆಂಟ್ ಶ್ಯಾಡೋ ಎಫೆಕ್ಟ್ಸ್, ರಿಫ್ಲೆಕ್ಷನ್ ಎಫೆಕ್ಟ್ಸ್, ಬೇರೆ ಬೇರೆ ಎಫೆಕ್ಟ್ಸ್ ನೀವು ಕೊಡ್ಬೋದು. ಅದರ ಜೊತೆಗೆ ನೀವು ಗ್ರೋ ಎಫೆಕ್ಟ್ಸ್ ಕೂಡ ಕೊಡ್ಬೋದು. ಸಿ ಕ್ಯಾನ್ ಗಿವ್, ಜಸ್ಟ್ ಕ್ಲಿಕ್ ಮಾಡಿದರೆ ಆಯಿತು. ದಟ್ಸ್ ಆಲ್. ಫಾರ್ಮ್ಯಾಟ್. ದೆನ್ ಅಗೇನ್ ಯು ಕ್ಯಾನ್ ಗೋ ವಿತ್ 3D ರೊಟೇಷನ್ ಕೂಡ ಮಾಡ್ಬೋದು. ಯು ಕ್ಯಾನ್ ಪರ್ಫಾರ್ಮ್ ದ 3D ಆಪ್ಷನ್ ಆಲ್ಸೋ. 3D ನಿಮಗೆ ಆಪ್ಷನ್ಸ್ ಕೂಡ ಇರುವಂಥದ್ದು. ಅಥವಾ ಬಿವೆಲ್ ಆಪ್ಷನ್ಸ್ ಕೂಡ ಇದೆ. ಯು ಕ್ಯಾನ್ ಯೂಸ್ ನೋಡಿ ಬೇರೆ ಬೇರೆ ಆಪ್ಷನ್ಸ್, ಬೇರೆ ಬೇರೆ ಪಿಕ್ಚರ್ ಎಫೆಕ್ಟ್ಸನ್ನು ಯು ಕ್ಯಾನ್ ಯೂಸ್. ದಿಸ್ ಈಸ್ ಡಿಫ್ರೆಂಟ್ ಇನ್ ವಿಚ್ ಯು ಕ್ಯಾನ್ ಅಪ್ಲೈ ದ ವಿಜುವಲ್ ಸ್ಟೈಲ್ಸ್ ಫಾರ್ ದ ಪಿಕ್ಚರ್ಸ್. ಸಿ ಇನ್ ದಿಸ್ ವೇ ಯು ಕ್ಯಾನ್ ಫಾರ್ಮ್ಯಾಟ್. ನೀವು ಇದನ್ನು ಈ ರೀತಿಯಲ್ಲಿ ನಿಮ್ಮ ಪಿಕ್ಚರ್ಸನ್ನು ಬೇಕಾದ ರೀತಿಯಲ್ಲಿ ಫಾರ್ಮ್ಯಾಟ್ ಮಾಡಿಕೊಳ್ಳುವಂಥದ್ದು. ಏನಕ್ಕೆ ಏನೇನು ಕಂಪ್ರೆಸ್ ಪಿಕ್ಚರ್ಸ್, ನೀವು ಪಿಕ್ಚರ್ಸನ್ನು ಕೂಡ ಕಂಪ್ರೆಸ್ ಕೂಡ ಮಾಡೋಕ್ಕಾಗುತ್ತೆ. ಕಂಪ್ರೆಸ್ ಮಾಡಿದ ಕೂಡಲೇ ಅದರ ಸೈಜ್ ಕಡಿಮೆ ಆಗುತ್ತೆ. ದ್ಯಾಟ್ ಹ್ಯಾಪನ್ಸ್. ದ್ಯಾಟ್ಸ್ ಆಲ್. ನೆಕ್ಸ್ಟ್ ವಿಲ್ ಕಂಟಿನ್ಯೂ ಫರ್ದರ್. That's about the different picture styles or picture formattings. Now let us see have a clip art. Clip art nothing but some pictures that are available in your Microsoft Office gallery. They are like very tiny pictures with maybe there may be line pictures or like cartoons, and they makes your document very attractive. ಸಿ ಟು ಇನ್ಸರ್ಟ್ ದ ಕ್ಲಿಪ್ ಆರ್ಟ್ ಇನ್ಸರ್ಟ್ ಮಾಡೋಕ್ಕೆ ಇನ್ಸರ್ಟ್ ಮಾಡಿಕೊಂಡು ಕ್ಲಿಪ್ ಆರ್ಟ್ ಕ್ಲಿಕ್ ಮಾಡಿ ಇಲಸ್ಟ್ರೇಷನ್ ಗ್ರೂಪಲ್ಲಿ. ಆವಾಗ ನಿಮಗೆ ಒಂದು ಕ್ಲಿಪ್ ಆರ್ಟ್ ಟಾಸ್ಕ್ ಪೇನ್ ಅಪಿಯರ್ ಆಗುತ್ತೆ. ಅಪಿಯರ್ಡ್ ಕ್ಲಿಪ್ ಆರ್ಟ್ ಟಾಸ್ಕ್ ಪೇನ್. ಟೈಪ್ ದ ನೇಮ್ ವಾಟ್ ಆರ್ ಲುಕ್ ಫಾರ್. ನೀವು ಯಾವುದಕ್ಕೆ ನೋಡ್ತಾ ಇದ್ದರೆ ಸರ್ಚ್ ಮಾಡಿಕೊಂಡು ಸರ್ಚ್ ಕ್ಲಿಕ್ ಮಾಡಿದ ಕೂಡಲೇ ದಟ್ ವಿಲ್ ಬಿ ಅವೈಲೇಬಲ್. ಹೀಗೆ ನೆಕ್ಸ್ಟ್ ರಿಸಲ್ಟ್ಸಲ್ಲಿ ನಿಮಗೆ ಪಿಕ್ಚರ್ಸ್ ಬೇರೆ ಬೇರೆ ಪಿಕ್ಚರ್ಸ್ ವ್ಯೂ ಆಗುತ್ತೆ. ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸಿ ದಟ್ ಈಸ್ ದ ಇನ್ ವಿಚ್ ವಿ ಕ್ಯಾನ್ ಇನ್ಸರ್ಟ್ ದ ಕ್ಲಿಪ್ ಆರ್ಟ್. ಲೆಟ್ ಅಸ್ ಸಿ ದಟ್ ಆಲ್ಸೋ ಆ್ಯಂಡ್ ವಿಲ್ ಡೂ ಸಮ್ ಫಾರ್ಮ್ಯಾಟಿಂಗ್ ಆನ್ ದ ಕ್ಲಿಪ್ ಆರ್ಟ್ ಆಲ್ಸೋ. ಸಿ ಎಸ್ ಟು ಇನ್ಸರ್ಟ್ ಕ್ಲಿಪ್ ಆರ್ಟ್, ಇನ್ಸರ್ಟ್. ಸಿ ಇನ್ಸರ್ಟಲ್ಲಿ ಇಲಸ್ಟ್ರೇಷನಲ್ಲಿ ಕ್ಲಿಪ್ ಆರ್ಟ್ ಆಪ್ಷನ್ ಇದೆ. ಈಗ ರೈಟ್ ಸೈಡಲ್ಲಿ ಕ್ಲಿಪ್ ಆರ್ಟ್ ಪ್ಯಾನೆಲ್ ಚೇಂಜ್ ಆಗಿರುವಂಥದ್ದು, ಪೇನ್ ಆಗಿರುವಂಥದ್ದು. ಇಲ್ಲಿ ನೀವು ಯಾವುದು ಸರ್ಚ್ ಫಾರ್ ಐ ವಾಂಟ್ ಸಮ್ ಕಂಪ್ಯೂಟರ್. ಯು ಕ್ಯಾನ್ ಇವನ್ ಗೋ ವಿತ್ ಕಂಪ್ಯೂಟರ್ ಇಮೇಜಸ್. ಸರ್ಚಿನ ಆಪ್ಷನ್ಸ್ ಬೇರೆ ಬೇರೆ ಇದೆ. ಯಾವುದ್ರಲ್ಲಿ ತೊಗೊಳ್ಬೋದು ನೀವು. ಮೈ ಕಲೆಕ್ಷನ್ಸ್, ಆಫೀಸ್ ವೆಬ್ ಕಲೆಕ್ಷನ್ಸ್ ಆರ್ ಎವ್ರಿವೇರ್ ಅಂತಂದರೆ ಇಲ್ಲಿ 3ರಲ್ಲಿ ಕೂಡ ತಗೊಳ್ಳೋದು. ಮೈ ಕಲೆಕ್ಷನ್ಸ್ ನಿಮ್ಮ ಕಲೆಕ್ಷನ್ಸ್, ಕ್ಲಿಪ್ ಆರ್ಟ್ ಕಲೆಕ್ಷನ್ಸ್ ತಗೊಳ್ಳುವಂಥದ್ದು. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ಈವನ್ ಮೈ ಫೇವರೇಟ್ ಆರ್ ಆಫೀಸ್ ಕಲೆಕ್ಷನ್ಸ್ ಅಂದರೆ ಬೈ ಡಿಫಾಲ್ಟ್ ಆಗಿ MS ಆಫೀಸಲ್ಲಿ ಬಂದಿರುವಂಥ ಪಿಕ್ಚರ್ಸ್. ನೆಕ್ಸ್ಟ್ ವೆಬ್ ಕಲೆಕ್ಷನ್ಸ್ ಮೀನ್ಸ್ ಅಗೇನ್ ವಿಚ್ ಆರ್ ಕಲೆಕ್ಟೆಡ್ ಥ್ರೂ ವೆಬ್ಸೈಟ್ಸ್. ಸಿ ಯು ಕ್ಯಾನ್ ಈವನ್ ಕ್ಲಿಕ್ ಆನ್ ದ ಸರ್ಚ್ ಇನ್ ಆಪ್ಷನ್. ನೆಕ್ಸ್ಟ್ ಯಾವ ಟೈಪ್ನ ರಿಸಲ್ಟ್ಸ್ ಬೇಕಾಗುತ್ತೆ. ಯು ವಾಂಟ್ ಎನಿ ಟೈಪ್ ಆಫ್, ವಿ ವಾಂಟ್ ಕ್ಲಿಪ್ ಆರ್ಟ್ಸ್ ಆರ್ ಮೀಡಿಯಾ ಟೈಪ್ಸ್ ಆರ್ ಓನ್ಲಿ ದ ಕ್ಲಿಪ್ ಆರ್ಟ್. ಯು ಕ್ಯಾನ್ ಇವನ್ ಸೆಲೆಕ್ಟ್ ಐ ವಾಂಟ್ ಓನ್ಲಿ ದ ಕ್ಲಿಪ್ ಆರ್ಟ್ಸ್. ಸಿ ಇಫ್ ಐ ಆಫ್ಟರ್ ಸೆಟ್ಟಿಂಗ್ ದೀಸ್, ಇಷ್ಟು ನಾವು ಸೆಟ್ ಮಾಡಿದ ನಂತರ ನಾವು ನೋಡಿ ಫಸ್ಟಿಗೆ ಯಾವ್ದು ಸರ್ಚ್ ಮಾಡಬೇಕು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲಿ ಸರ್ಚ್ ಮಾಡಬೇಕು ದಟ್ ಈಸ್ ಸರ್ಚಿನಲ್ಲಿ ಟೈಪ್ ಮಾಡುವಂಥದ್ದು. ನೆಕ್ಸ್ಟ್ ಯಾವ ಟೈಪಿನ ಪಿಕ್ಚರ್ಸ್ ಬೇಕಾಗುತ್ತೆ. ಸಿ ಒನ್ಸ್ ಸೆಟ್ ದೀಸ್ ಕ್ಲಿಕ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿ ನೋ ರಿಸಲ್ಟ್ಸ್ ಅಂತ ಬರ್ತದೆ. ಲೆಟ್ ಅಸ್ ಚೇಂಜ್ ಬೇರೆ ನಾನು ಸೆಟ್ಟಿಂಗ್ಸ್ ಮಾಡ್ತೇನೆ. ಎಸ್ ವಿಲ್ ಗೋ ವಿತ್ ದ ಆಲ್ ಮೀಡಿಯಾ ಟೈಪ್ಸ್. ವಿಲ್ ಸಿ ಗೋ again no, just we'll see some other. I'll go with the lighthouse.
ಲೈಟ್ ಹೌಸ್ ನೋಡೋಣ. ಗೋ. ಎಸ್, ಎವ್ರಿವೇರ್ ವಿಲ್ ಗೋ ವಿತ್ go. Now clipart is coming. Yes. I will go with the computer. Yes, for computer now getting just insert. I mean insert ಮಾಡ್ಕೊಳ್ಳಿ. Now clipart is inserted. Now it is nothing but a image. ಇದು ಈಗ clipart ಅಂತ ಹೇಳಿದ್ರೆ image ಆಗಿ ಇರುವಂಥದ್ದು. You can even close this. Now you can perform. See, whatever the formatting you performed on picture, you can perform in clipart also. See, you can resize. I am resizing. Resize ನಾನು resize ಮಾಡ್ತಿದ್ದೀನಿ. You can crop the picture also. Yes, ನಾನು crop ಮಾಡ್ತಿದ್ದೀನಿ pictures ಅನ್ನು. You can crop, or you can even perform text wrapping options. You can even perform text wrapping option with that. Select, format, and text wrapping options. You can even perform recolor the picture also. ನೀವು ಅದನ್ನು ಕೂಡ recolor ಮಾಡ್ಕೊಳ್ಬೋದು. Next you can perform different picture styles. See, to make it easy, whatever the formattings we applied for the picture, all the formatting can be applied to this clipart also. You can change the visual style also. Visual style change ಮಾಡ್ಬೋದು. You can even apply the effects also. ಅದಕ್ಕೆ ನೀವು effects ಕೂಡ ನೀವು apply ಮಾಡ್ಬೋದು. See, everything you can do. That is with the clipart. So this is the way in which you can apply the, or you can add the clipart and format the clipart. Now I will go back to the presentation again. Yes, this is the in which we have inserted clipart as well as the formatted it, and finally we see how to insert screenshot. ಸ್ಕ್ರೀನ್ಶಾಟ್ ಅನ್ನು ಯಾವ ರೀತಿ ಇನ್ಸರ್ಟ್ ಮಾಡೋದು. ಸ್ಕ್ರೀನ್ಶಾಟ್ ಈಸ್ ನಥಿಂಗ್ ಬಟ್ ಸ್ನ್ಯಾಪ್ಶಾಟ್ ಆಫ್ ಅ ಕಂಪ್ಯೂಟರ್ ಸ್ಕ್ರೀನ್. ನೀವು ಯಾವುದೇ ಕಂಪ್ಯೂಟರ್ ಸ್ಕ್ರೀನ್ ವರ್ಕಿಂಗ್ ವಿಂಡೋನ ಸ್ನ್ಯಾಪ್ಶಾಟ್ ನಾವು ಸ್ಕ್ರೀನ್ಶಾಟ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಆನ್ ಇನ್ ಯುವರ್ ವರ್ಡ್ ಡಾಕ್ಯುಮೆಂಟ್ ಲೈಕ್ ಅ ಪಿಕ್ಚರ್. ಇಟ್ಸ್ ಲೈಕ್ ಪಿಕ್ಚರ್ ಇಟ್ ಸೆಲ್ಫ್. ಒನ್ಸ್ ಯು took the screenshot and inserted, then it behaves like a picture. In Microsoft 2010, you have to click on insert tab, ribbon, and you will get the option called screenshot button. Illustrations alli screenshot button ಅಂತ ಇರುತ್ತೆ. ಅವಾಗಲಿ ವಿಂಡೋಸ್ ಕೂಡ ಅದು ಅಪಿಯರ್ ಆಗುತ್ತೆ. ಕ್ಲಿಕ್ ಆನ್ ದ ಪರ್ಟಿಕ್ಯುಲರ್ ವಿಂಡೋ ಆರ್ ಸೆಲೆಕ್ಟ್ ಆನ್ ಇಮೇಜ್. ದ ಸ್ಕ್ರೀನ್ಶಾಟ್ ಈಸ್ ಇನ್ಸರ್ಟೆಡ್ ಟು ಡಾಕ್ಯುಮೆಂಟ್. ನಿಮ್ಮ ಡಾಕ್ಯುಮೆಂಟಿಗೆ ಡೈರೆಕ್ಟಾಗಿ ಸ್ಕ್ರೀನ್ಶಾಟ್ ಇನ್ಸರ್ಟ್ ಆಗುವಂಥದ್ದು. ಆಫ್ಟರ್ ಇನ್ಸರ್ಟಿಂಗ್ ಇಟ್ ಈಸ್ ಲೈಕ್ ಪಿಕ್ಚರ್ ಆರ್ ಕ್ಲಿಪ್ಆರ್ಟ್. ಅದೀಗ ಪಿಕ್ಚರ್ ಅಥವಾ ಕ್ಲಿಪ್ಆರ್ಟ್ ಆಗಿರುವಂಥದ್ದು. ಯು ಕ್ಯಾನ್ ನಾವು ಪರ್ಫಾರ್ಮ್ ಕ್ರಾಪ್ ಆಪರೇಷನ್ಸ್, ರಿಸೈಸ್ ಆಪರೇಷನ್, ರೀಕಲರ್ ಆಪರೇಷನ್ಸ್, ಆರ್ ವಿಜುವಲ್. ಯು ಕ್ಯಾನ್ ಅಪ್ಲೈ ದ ವಿಜುವಲ್ styles also. Let us see that also, how to use the screenshots. Open. So since I am using my Office 2007, I am using print shift screen to get the screenshot. Now let me have a window, and I go with the, I take the shift print screen and I will copy that. Now screenshot has come. This is in Word 2007, because in Word 2007 screenshot option is not available under illustration. That is the way in which, but if you are using Word 2007, you will get the screenshot option here itself. Now once screenshot is added to your document, now you can work it as ಪಿಕ್ಚರ್. ನೀವು ಈಗ ಇದನ್ನು ಪಿಕ್ಚರ್ ಆಗಿನೇ ವರ್ಕ್ ಮಾಡ್ಬೋದು. ಸಿ, ಯು ಕ್ಯಾನ್ ಪರ್ಫಾರ್ಮ್ ಡಿಫರೆಂಟ್ ಆಪ್ಷನ್ಸ್. ಫಾರ್ಮ್ಯಾಟ್, ಯು ಕ್ಯಾನ್ ಕ್ರಾಪ್ ಇಟ್, ಯು ಕ್ಯಾನ್ ಪೊಸಿಷನ್ ಇಟ್ ಆಲ್ಸೋ. ಯು ಕ್ಯಾನ್ ಆಲ್ಸೋ ಪೊಸಿಷನ್ ಇಟ್ again using different text wrapping options. You can position it. Yes, using again different text wrapping options. Then you can recolor it. Recolor ಕೂಡ ಮಾಡ್ಬೋದು. Yes, then you can apply different effects to it also. ಬೇರೆ ಬೇರೆ ಎಫೆಕ್ಟ್ಸ್ ಕೂಡ ಅಪ್ಲೈ ಮಾಡ್ಬೋದು. Totally you can perform all the operations that you can perform in the picture options. See, you can drag, ನೀವು ಅದನ್ನು ಕೂಡ ಡ್ರ್ಯಾಗ್ ಮಾಡ್ಬೋದು. See, this is the way in which you can
add the screenshot as well as you can perform the different formattings. Yes, this is about in this session. We studied how to insert clip art and format the clip art, different picture operations we study, inserting clip pictures, then resizing it, cropping it, different formatting operation like recolor, visual styles, effects, and we have also inserted the screenshot. Again, we perform different formatting on the screenshot also. See, this is all about this session. ಈ ಸೆಷನಲ್ಲಿ ನಾವು ಇದನ್ನೆಲ್ಲ ಓದಿದ್ದೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮಗೆ ತಿಳಿದಿದೆ ಅಂತ ಅರ್ಥ ಮಾಡಿಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದ.